ನಿನ್ನೆ ಶಾಂತಿಯ ಮಾತುಕತೆಗಳು ಮುರಿದು ಬಿದ್ದವು. ಅದರ ಎಫೆಕ್ಟ್ ಏನಾಗುತ್ತೆ ಅನ್ನುವಂಥ ಒಂದು ಕುತೂಹಲ ಆಯಿತು. ಸೊ ಇವತ್ತು ಅದರ ಮೊದಲ ಸ್ಟೆಪ್ ನಮಗೆ ಕಾಣಿಸ್ತಾ ಇದೆ. ಇವತ್ತಿನಿಂದ ಮತ್ತೆ ಹಾರ್ಮೋಸ್ ಜಲಸಂಧಿ ಸ್ಥಗಿತಗೊಂಡಿದೆ. ಜಲಸಂಧಿ ಮೂಲಕ ಬರುವಂಥ ಹಡಗುಗಳನ್ನು ಬ್ಲಾಕ್ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದಾನೆ, ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಬ್ಲಾಕ್ ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದರು. ಅವರ ಆದೇಶದ ಹಿನ್ನೆಲೆಯಲ್ಲಿ ಈಗ ಹಾರ್ಮೋಸ್ ಜಲಸಂಧಿಯಲ್ಲಿ ಸಂಚಾರ ಸ್ಥಗಿತವಾಗಿದೆ. ಇರಾನ್ ಬಂದರ್ನಿಂದ ಯಾವೆಲ್ಲ ಹಡಗುಗಳು ಬರ್ತಾವೋ ಹೋಗ್ತಾವೋ ಆ ಹಡಗುಗಳ ಸಂಚಾರವನ್ನು ಈಗ ಅಮೆರಿಕ ಸ್ಥಗಿತಗೊಳಿಸಿದೆ. ಇದರ ಬೆನ್ನಲ್ಲೇ ಕಚ್ಚಾ ತೈಲದ ಬೆಲೆಯಲ್ಲೂ ಕೂಡ ಭಾರಿ ಏರಿಕೆ ಕಂಡಿದೆ. ಸೊ 95-96ರಲ್ಲಿತ್ತು ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ. ಸೊ $95-96 ಮಧ್ಯೆ ಇತ್ತು. ಈಗ ಅದು 100ರ ಗಡಿ ದಾಟಿದೆ. ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ದರ ಈಗ 100ರ ಗಡಿ ದಾಟಿರುವಂಥದ್ದು. $102.16 ಆಗಿದೆ ಬ್ರೆಂಟ್ ಕಚ್ಚಾ ತೈಲ ಬೆಲೆ ಒಂದು ಬ್ಯಾರೆಲ್ಗೆ. USWTI ಇದರ ಪ್ರತಿ ಬ್ಯಾರೆಲ್ ಬೆಲೆ $104.69ಗೆ ಏರಿಕೆ ಕಂಡಿದೆ. ಸೊ ಏನಾಗುತ್ತೆ ಅಕಸ್ಮಾತ್ ಏನಾದರೂ ಈ ಒಂದು ಒಪ್ಪಂದ ಮುರಿದು ಬಿದ್ದರೆ ಅಥವಾ ಶಾಂತಿಯ ಮಾತುಕತೆ ಮುರಿದು ಬಿದ್ದರೆ ಅಂತಂದರೆ ಯುದ್ಧ ಆಗುವಂಥದ್ದು ಮುಂದಿನ ಹಂತ. ಅದರ ಚಿಕ್ಕ ಟ್ರೈಲರ್ ಇವತ್ತು ರಿಲೀಸ್ ಆಗಿರುವಂಥದ್ದು. ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $100 ಗಡಿ ದಾಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.